ಹಾಯ್ ನಮಸ್ತೆ. BMB ಕನ್ನಡ ಬ್ಲಾಗ್ಸ್ ಇಂದ ಮಾತಾಡ್ತಾ ಇರೋದು. ನಾನಿವತ್ತು ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕು ಅಂತ ಬಂದಿದ್ದೀನಿ. ಪಬ್ಲಿಕ್ ವಿಷಯನೇ ಅಂತಾನೆ ಅನ್ಕೊಳ್ಳಿ. ಸ್ವಲ್ಪ ಇಂಟ್ರೆಸ್ಟ್ ಮತ್ತೆ ನನಗೆ ಮೋಸನೂ ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡ್ ಬಂದಿದ್ದೀನಿ. ಕೊನೆಯವರೆಗೂ ನೋಡಿ, ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಸುಮ್ನೆ ಒಂದೆರಡು ಡೈಲಾಗ್ ಕೇಳಿ ನಮ್ ಫೇಸ್ ನೋಡ್ಬಿಟ್ಟು ಅಯ್ಯೋ ಇವ್ರದ ಏನ್ ಕೇಳೋದು, ಏನ್ ವಿಡಿಯೋಗಳು ನೋಡೋದು ಅನ್ಕೊಂಡು ಹೋಗಕ್ ಹೋಗ್ಬೇಡಿ. ಕೊನೆವರೆಗೂ ನೋಡಿ, ನಿಮ್ಗೂ ಯೂಸ್ಫುಲ್ ಆಗ್ಬೋದು. ಬಟ್ ನನಗಂತೂ ಮೋಸ ಆಗಿದೆ ಅಂತ ಅನಿಸ್ತು. ಅದಕ್ಕೆ ನಾನು ವಿಡಿಯೋ ಮುಖಾಂತರ ನಿಮ್ಗೆಲ್ಲರಿಗೂ ಹೇಳೋಣ ಅಂತ ಅನ್ಕೊಂಡ್ ಬಂದಿದ್ದೀನಿ. ಅದೇನು ಅಂತ ಅಂದ್ರೆ, ಈಗ ಕಲರ್ಸ್ ಕನ್ನಡದಲ್ಲೆಲ್ಲಾನು ಅನುಶ್ರೀ ಮೇಡಮ್ ಅವರು ಹೇಳ್ತಾ ಇದ್ರು, ಜಾರ್ ಆಪ್ ನ ಯೂಸ್ ಮಾಡಿ ಉಳಿತಾಯ ಪ್ರಾರಂಭಿಸಿ ಅಂತ ಅಂದ್ಬಿಟ್ಟು. ರಮೇಶ್ ಅರವಿಂದ್ ಸರ್, ಅನುಶ್ರೀ ಪ್ರತಿಯೊಬ್ರು ಕೂಡ ಆಡ್ ಅಲ್ಲಿ ಹೇಳ್ತಾನೆ ಇದ್ರು. ನಾನು ಯಾವ ತರ ಇದು ಉಳಿತಾಯ ಅಂತ ಅನ್ಕೊಂಡು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದೆ. ಬಟ್ ನನಗೆ ಇಲ್ಲಿ ಏನು ಒಳ್ಳೆ ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಆದ್ರೂ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿ ಜಾರ್ ಆಪ್ ನ ಇನ್ಸ್ಟಾಲ್ ಮಾಡ್ಕೊಂಡು ಉಳಿತಾಯ ಸ್ಟಾರ್ಟ್ ಮಾಡಿದೆ. ಯಾವಾಗಿಂದ ಅಂತಂದ್ರೆ ಫೆಬ್ರವರಿ 26ನೇ ತಾರೀಕಿಂದ ನಾನು ಉಳಿತಾಯ ಶುರು ಮಾಡಿದೆ. ಡೈಲಿ 100 ರೂಪಾಯಿ ಕಟ್ಟಿ ಉಳಿತಾಯ ಮಾಡೋ ತರ ಉಳಿತಾಯ ಶುರು ಮಾಡಿದೆ. ಮೊನ್ನೆ ಮಾರ್ಚು 26ಕ್ಕೆ 25ಕ್ಕೆ ತಿಂಗಳಾಯ್ತು. ಅಂದ್ರೆ ನನ್ನ ಉಳಿತಾಯ ಬಂದು ಆಟೋ ಪೇ ಇಟ್ಟಿದೆ. ನನ್ನ ಉಳಿತಾಯ ಬಂದು 3000 ರೂಪಾಯಿ ಆಯ್ತು. 3000 ರೂಪಾಯಿ ತೋರಿಸ್ತಾ ಇದೆ. ಅದಕ್ಕೆ ಅವ್ರು ಏನ್ ಹಾಕೊಡ್ತಾರೆ ಅನ್ನೋದು ನೋಡ್ದೆ, ಏನು ಹಾಕೊಡ್ಲಿಲ್ಲ. ಸರಿ ನೋಡೋಣ ಇರು, ವಿಡ್ರಾವಲ್ ಮಾಡ್ಕೊಳ್ಳೋಣ ಅಂದ್ರೆ ವಿಡ್ರಾ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅದನ್ನ ಮಾಡಕ್ ಹೋಗಿದ್ದಕ್ಕೆ ಅಲ್ಲಿ ನಾನ್ ಕಟ್ಟಿರೋ ಅಮೌಂಟ್ ಬಂದು 3000 ರೂಪಾಯಿ. ಅಲ್ಲಿ ನನಗೆ ವಿಡ್ರಾವಲ್ ತೋರಿಸ್ತಾ ಇರೋದು 2700 ರೂಪಾಯಿ. ಅಂದ್ರೆ ನಾನ್ ಕಟ್ಟಿರೋ ದುಡ್ಡಲ್ಲೇ ಮೈನಸ್ ಆಗೋಗಿದೆ. ಅವ್ರು ಅದಕ್ಕೇನು ಸೇರ್ಸ್ಕೊಡ್ತಾ ಇಲ್ಲ. ಮತ್ತೆ ನಾನು ಕಟ್ಟಿರೋ ಅಮೌಂಟ್ ನನಗೆ ಅಷ್ಟೇ ರಿಟರ್ನ್ ಮಾಡ್ತಾ ಇಲ್ಲ. ಅವರು 2700 ರೂಪಾಯಿ ತೋರಿಸ್ತಾ ಇದೆ. ನನಗೆ ಬೇಜಾರಾಯ್ತು. ಏನಪ್ಪ ಇದು, ಒಂದು ಒಡವೆ ಅಂಗಡಿಲಿ ನಾವು ಉಳಿತಾಯ ಮಾಡಿದ್ರೆ ಅದಕ್ಕೆ ಏನಾದ್ರು ಸೇರ್ಸಿರೋರು. ಬಟ್ ಇದ್ರೊಡೆ ಇಷ್ಟು ಅನ್ನೋದಿಲ್ಲ, ಒಂದ್ 10 ರೂಪಾಯಿ ಸೇರ್ಸಿದ್ರು ಈ 3000 ರೂಪಾಯಿಗೆ ಇನ್ನೆಷ್ಟು ಸೇರ್ಸ್ಕೊಡ್ತಾರೆ, ಇನ್ನೆಷ್ಟು ಸೇರ್ಸ್ಕೊಡ್ಬೋದು ಅವರು ಅನ್ನೋ ತರ ನಾನು ಅಡ್ಜಸ್ಟ್ ಮಾಡ್ಕೋತಿದ್ದೆ. ಬಟ್ ಅವರು 2700 ರೂಪಾಯಿನ 300 ರೂಪಾಯಿ ಮೈನಸ್ ತೋರಿಸ್ತಾ ಇದೆ. ನನಗೆ ಯಾಕೋ ಬೇಜಾರಾಯ್ತು. ಸರಿ ಅನ್ಬಿಟ್ಟು ಅದ್ರಲ್ಲೇ ಒಡವೆಗಳೆಲ್ಲ ಸಿಗುತ್ತಲ್ವಾ, ನೋಡೋಣ ಇರು ಅಂತ ಅನ್ಬಿಟ್ಟು ಅದ್ರಲ್ಲಿ ಹೋದೆ. ನಾನ್ ಕಟ್ಟಿರೋ ಅಮೌಂಟ್ ಗೋಲ್ಡ್ ಅಂತೂ ಬರೋದಿಲ್ಲ, ಸಿಲ್ವರ್ ಅಲ್ಲೇ ನೋಡ್ದೆ. ಆ ಸಿಲ್ವರ್ ಅಲ್ಲಿ ನೋಡಿದಕ್ಕೆ ಅದು ಗೋಲ್ಡ್ ಪಾಲಿಶು ಮತ್ತೆ ಸಿಲ್ವರ್ ಇಯರಿಂಗು ನೋಡಿದೆ. ಆ ಇಯರಿಂಗು ತೋರಿಸ್ತೀನಿ. ಆ ಇಯರಿಂಗು ನೋಡೋದಕ್ಕೆ ದೊಡ್ಡದಾಗೆ ಕಾಣಿಸ್ತಿತ್ತು. ಅಂದ್ರೆ ಫೋಟೋದಲ್ಲೆಲ್ಲ ಝೂಮ್ ಮಾಡಿ ಹಾಕಿರ್ತಾರೆ, ಬಟ್ ದೊಡ್ಡದಾಗೆ ಕಾಣಿಸ್ತಿತ್ತು. ಇಷ್ಟು ಗ್ರಾಮು ಇಷ್ಟು ಮಿಲಿ ಅಂತ ಏನೂ ಮೆನ್ಷನ್ ಮಾಡಿರ್ಲಿಲ್ಲ. ಸರಿ ಬಿಡು, ಇದನ್ನಾರ ತಗೊಳ್ಳೋಣ ಅಂತ ಅನ್ಬಿಟ್ಟು ನಾನು ಅದನ್ನ ಆರ್ಡರ್ ಕೂಡ ಮಾಡಿದೆ. ಆರ್ಡರ್ ಮಾಡಿದಕ್ಕೆ ಅದು ಅಮೌಂಟ್ ಬಂದು ಆ ಸಿಲ್ವರ್ ಜುಮ್ಕಿದು ಗೋಲ್ಡ್ ಪಾಲಿಶು ಅದ್ರ ಬಂದು 2299 ರೂಪಾಯಿ. ಓಕೆ, ಸಾರಿ, 2299 2399 ರೂಪಾಯಿ ಅದ್ರದ್ದು ಜುಮ್ಕಿ. ಸರಿ ಅಂತ ಅನ್ಬಿಟ್ಟು ಅದನ್ನ ನಾನು ಆರ್ಡರ್ ಮಾಡಿದೆ. ಆರ್ಡರ್ ಮಾಡೋವಾಗ ಅಲ್ಲಿ ಡಿಸ್ಕೌಂಟ್ ಅನ್ನೋದು ತೋರಿಸ್ತು. 200 ರೂಪಾಯಿ ಡಿಸ್ಕೌಂಟ್ ಆಯ್ತು ನನಗೆ. 200 ರೂಪಾಯಿ ಡಿಸ್ಕೌಂಟ್ ಆದಕ್ಕೆ 2199 ರೂಪಾಯಿ ನನ್ನ ಉಳಿತಾಯ ಮಾಡಿರೋ ದುಡ್ಡಲ್ಲಿ ಅದು ಡಿಡಕ್ಟ್ ಆಯ್ತು. ಸರಿ ಅಂತ ಅನ್ಬಿಟ್ಟು ಇನ್ನು ಮಿಕ್ಕಿರೋದು ಎಷ್ಟು, 2700 ರೂಪಾಯಿಯಲ್ಲಿ 2200 ರೂಪಾಯಿ ಹೋದ್ರೆ ಇನ್ನು 500 ಚಿಲ್ಲರೆ ಇರುತ್ತೆ. ಸಮಥಿಂಗ್ 330 ರೂಪಾಯಿ 35 ರೂಪಾಯಿ ಆತರ ಸಮಥಿಂಗ್ ಇದೆ. ಸರಿ, ಅದನ್ನಾದ್ರೂ ವಿತ್ ಡ್ರಾ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಅದನ್ನ ಲಾಕ್ ಮಾಡ್ಬಿಟ್ಟಿದ್ದಾರೆ, ಬರ್ತಾ ಇಲ್ಲ. ನಾನೇನ್ ಮಾಡಿದೆ, ನನಗೆ ಯಾಕೋ ಬೇಜಾರಾಯ್ತು. ಆಟೋ ಪೇನ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಆಟೋ ಪೇನ ಸ್ಟಾಪ್ ಮಾಡಿದ್ಮೇಲೆ ಅದಕ್ಕೆ ಅಮೌಂಟ್ ಹೋಗ್ಲಿಲ್ಲ. ನನ್ನ 500 ಚಿಲ್ಲರೆ ಉಳಿತಾಯ ದುಡ್ಡು ನನ್ನ ಜಾರ್ ಅಕೌಂಟ್ ಅಲ್ಲೇ ಇದೆ. ಅದನ್ನ ತಗೊಳಕ್ ಆಗ್ತಾ ಇಲ್ಲ. ಒಡವೆ ಮಾತ್ರ ಸಿಲ್ವರ್ ಇಯರಿಂಗ್ ಆರ್ಡರ್ ಮಾಡಿದ್ದು 2 days ಅಲ್ಲಿ ನನಗ್ ಬಂತು. ನೋಡಿದ್ರೆ ಫೋನ್ ಮಾತ್ರ ದೊಡ್ಡದಾಗೆ ಇದೆ, ಬಟ್ ಕೈಗೆ ಬಂದಾಗ ತುಂಬಾ ಅಂದ್ರೆ ತುಂಬಾ ಚಿಕ್ಕದು. ಇದಕ್ಕೆ ಇಷ್ಟು ದುಡ್ಡ ಅನ್ನೋ ತರನು ಬೇಜಾರಾಯ್ತು. ನನಗಿದು ಬೇಕಿತ್ತ ಅನ್ನೋ ತರ ನನಗ್ ನಾನೇ ಬೈಕೊಂಡು ಕೂಡ ಹಂಗಾಯ್ತು. ಈ 500 ಚಿಲ್ಲರೆ ಕೂಡ ಅಮೌಂಟ್ ಬರ್ತಾ ಇಲ್ಲ. ಲಾಕ್ ಮಾಡಿದ್ದಾರೆ. ಹೋಗ್ಲಿ 24 ಗಂಟೆ ಆಗ್ಬೇಕೇನೋ ಅಂತ ಅಂದ್ಬಿಟ್ಟು 3 ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ. ಒಡವೆ ಬಂದೆ ನಾನು 3 ದಿನ ಆಯ್ತು. 3-4 ದಿವಸದಿಂದ ಟ್ರೈ ಮಾಡ್ತಾ ಇದ್ದೀನಿ. ಅದು ಲಾಕ್ ಆಗೇ ಇದೆ, ವಿತ್ ಟ್ರಾವೆಲ್ ತೋರಿಸ್ತಾನೆ ಇಲ್ಲ. ಈಗ ಅದು ದುಡ್ಡಲ್ಲಿ ಏನಾಗಿದೆ,
ಆ 500 ಚಿಲ್ಲರೆ ಇದ್ದಿದ್ದ ದುಡ್ಡು ಕೂಡ ಮೈನಸ್ ಆಗ್ತಾ ಇದೆ. ಅಂದ್ರೆ 20, 30 ಈ ತರ ಮೈನಸ್ ಆಗ್ತಾ ಇದೆ. ನಾವು ನೋಡಿದ್ರೆ ಟಿವಿನಲ್ಲಿ ಆಡ್ ಕೊಟ್ರಿ ಇಷ್ಟು ಲಕ್ಷಾಂತರ ಜನ ಜಾರ್ ಆಪ್ ನ ಯೂಸ್ ಮಾಡ್ಕೊಂಡು ಉಳಿತಾಯ ಶುರು ಮಾಡಿದ್ದಾರೆ, ನೀವು ಉಳಿತಾಯ ಮಾಡಿ ಅಂತ ಎಲ್ರು ಆಡ್ ಕೊಟ್ರು. ನಾವು ಏನೋ ಅಂತ ಅನ್ಬಿಟ್ಟು ನಾವು ಉಳಿತಾಯ ಮಾಡಿದ್ರಿ. ನೋಡಿದ್ರೆ 3,000 ರೂಪಾಯಿಗೆನೆ ನಮ್ಗೆ ಇಷ್ಟು ಮೋಸ ಆಗಿದೆ. ಇನ್ನ 30,000 40,000 ತರ ನಾವು ಉಳಿತಾಯ ಮಾಡಿದ್ರೆ ನಾವು ಹೋಗಿ ಯಾರನ್ನ ಕೇಳ್ಬೇಕಾಗಿತ್ತು? ಯಾರನ್ನ ಕೇಳ್ಬೇಕು ನಾವು? ಏನೋ 3,000 ರೂಪಾಯಿ ಏನೋ ಬೇಜಾರಾಗತ್ತೆ, ಹಾಳಾಗೋಗ್ಲಿ ಬಿಡು ಅನ್ನೋ ತರನು ಅನ್ಕೊಂಡು ನಾವು ಸುಮ್ನೆ ಆಗೋಗ್ತೀವಿ. ದೊಡ್ಡ ದೊಡ್ಡ ಅಮೌಂಟ್ ನಮ್ಮಂತ ಮಿಡ್ಲ್ ಕ್ಲಾಸ್ ಅವರು ಕಳ್ಕೊಂಡ್ರೆ ಯಾರು ಇದಕ್ಕೆ ಜವಾಬ್ದಾರಿ? ನನಗೆ ಇದು ಒಳ್ಳೇದು ಅಂತ ಅನ್ನಿಸ್ಲಿಲ್ಲ. ಒಳ್ಳೇದು ಅಂತ ಅನಿಸ್ಲಿಲ್ಲ ನನಗೆ. ನಾನು ಅದರಿಂದ ಸ್ಟಾಪ್ ಮಾಡಿದೆ. 500 ಚಿಲ್ಲರೆ ಇರೋ ಅಮೌಂಟ್ ಕೂಡ ನನಗೆ ಬರ್ಲಿಲ್ಲ. 2,200 ರೂಪಾಯಿ ಅಂತ ಹೇಳಿ ಆ ಇಯರಿಂಗ್ ಬಂದಿದೆ. ಅದು ನಾವು ಡೈರೆಕ್ಟ್ ಆಗಿ ಹೋಗಿ ಅದೇ ದುಡ್ಡು ಕೊಟ್ಟು ನಾವು ಶಾಪ್ ಮಾಡಿದ್ರು ಕೂಡ ಇನ್ನ ಚೆನ್ನಾಗಿರೋದೇ ನಾವು ತಗೊಳ್ತಾ ಇದ್ರಿ ಬೆಳ್ಳಿನ. ಅದು ಸ್ವಲ್ಪ ಕ್ಯಾರೆಕ್ಟರ್ ಕಮ್ಮಿ ಇರ್ಬೋದು, ಬೆಳ್ಳಿಲಿ ಕ್ಯಾರೆಟ್ ಕಮ್ಮಿ ಇರ್ಬೋದು, ಬಟ್ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ ಅಂತ ಬೆಳ್ಳಿ ಬಂದಿರೋದು ಆ ಅಮೌಂಟ್ಗೆ. ಇದು ಎಷ್ಟಿದೆ ಅಂದ್ರೆ ನನ್ ಮಗಳು ಕಿವಿಲಿ ಇಟ್ಕೊಂಡಿದ್ದಾಳೆ ಅಂತ ಇವಾಗ್ಲೇ ನಾನು ತೋರಿಸ್ತಾ ಇದ್ದೆ. ಕಿವಿಗೆ ಇಟ್ಕೊಂಡು ಹೋಗಿದ್ದಾಳೆ ಅಮ್ಮ ಮನೆಗೆ. ಅವಳು ಹಬ್ಬದ ದಿನ ಹಾಕ್ದೆ ಅವಳಿಗೆ. ಯುಗಾದಿ ಹಬ್ಬದ ದಿನ ಹಾಕೊಳಮ್ಮ, ಇನ್ನೇನ್ ಇದನ್ನ ಎತ್ತಿಡೋದು ಅಂದ್ಬಿಟ್ಟು ಹಾಕೋ ಅಂತ ಅಂದ್ಬಿಟ್ಟು ಅವಳಗ್ ಹಾಕದೆ. ಇಷ್ಟಿದೆ ಫ್ರೆಂಡ್ಸ್, ಕಣ್ಣಿಗೂ ಕೂಡ ಕಾಣಲ್ಲ. ಅಬ್ಸರ್ವ್ ಮಾಡಿ ನೋಡ್ಬೇಕು ಅವಳು ಕಿವಿಲಿ ಏನಾರು ಹಾಕಿದಾಳ ಅನ್ನೋ ತರ ಇದೆ ಹಿಯರಿಂಗು. ಫೋಟೋದಲ್ಲಿ ಮಾತ್ರ ಆಪ್ ಅಲ್ಲಿ ಝೂಮ್ ಮಾಡಿ ದೊಡ್ಡದಾಗ್ ಕಾಣೋ ತರ ಇದ್ ಮಾಡಿದ್ದಾರೆ. ಅದು ಬೆಳ್ಳಿ, ಅದು ಪ್ಯೂರ್ ಇದೆಯೋ ಇಲ್ಲ ಯಾವ ತರ ಬೆಳ್ಳಿನೂ ನಾನು ಚೆಕ್ ಮಾಡಿಸ್ಬೇಕು. ಸುಮ್ನೆ ಬಂತು ನನಗಿದು ಬೇಕಿತ್ತಾ ಅಂತ ಅನ್ಕೊಂಡ್ ನಾನು ಇದು ಮಾಡಿದೆ. ಆ ತರ ಆಗಿದೆ. ನಿಮ್ಗೇನೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತಾರೆ ವಿತ್ ಸ್ಕ್ರೀನ್ ಶಾಟ್ ತೆಗೆದು ನಾನು ಹಾಕ್ತೀನಿ. ನನಗೆ ಈ ತರ ಆಗಿದೆ. ಜಾರ್ ಆಪ್ ಅಲ್ಲಿ ಏನು ಉಪಯೋಗ ಇಲ್ಲ. ಇದೇ ದುಡ್ಡನ್ನೇ ನಾವು ಒಂದು ಉಂಡಿಲ್ ಹಾಕಿ ಮಡಗಿದ್ರು ನಮ್ಗೆ ಕಷ್ಟ ಅಂತ ಅಂದಾಗ ನಾವ್ ಎತ್ಕೊಂಡು ಯೂಸ್ ಮಾಡ್ಬೋದಾಗಿತ್ತು. ನಾವ್ ಎಷ್ಟ್ ಮಡಗಿದ್ರು ಅಷ್ಟಾದ್ರೂ ಇರೋದು, ಅದಕ್ಕೆ ಎಕ್ಸ್ಟ್ರಾ ಬರ್ಲಿಲ್ಲ ಅಂದ್ರೆ ನಾವ್ ಇಟ್ಟಿರೋ ಅಮೌಂಟ್ ಆದ್ರೂ ಅಲ್ಲಿ ಇರೋದು. ಇದ್ರೊಳಗಡೆ ನಾವು ಕಟ್ಟಿ ಜೊತೆಗೆ ನೋಡ್ರೆ 200 ಚಿಲ್ಲರೆ ಮೈನಸ್ ಆಗಿ ನಮಗ್ ಟೈಮ್ಗೂ ಅದು ಸಿಗ್ತಾ ಇಲ್ಲ ಅಂದಾಗ ನಾವು ಜಾರ್ ಆಪ್ ಅಲ್ಲಿ ಏನಕ್ಕೆ ನಾವು ಉಳಿತಾಯ ಮಾಡ್ಬೇಕು? ನಮಗ್ ಗೊತ್ತಿರೋ ಅಂತ ಸೇಟು ಅಂಗಡಿಲಿ ಕೂಡ ನಾವು ಉಳಿತಾಯ ಅಂತ ಮಾಡಿದ್ರೆ ಅವರು 1,000 ರೂಪಾಯಿಗೆ ಒಂದ್ 3,000 2,000 ಆದ್ರೂ ಸೇರ್ಸ್ಕೊಡ್ತಾರೆ 12 ತಿಂಗಳು ನಾವು ಕಟ್ಟಿದ್ರೆ. ಆ ತರ ಎಲ್ಲ ಆಪ್ಷನ್ಗಳು ಇದಾವೆ. ಬಟ್ ಈ ಜಾರ್ ಆಪು ನನ್ಗೆ ಯಾಕೋ ಸರಿ ಕಾಣ್ಲಿಲ್ಲ. ನಾನು ಯೂಸ್ ಮಾಡಿ ನನ್ನ ಪರ್ಸನಲ್ ಒಪಿನಿಯನ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರ ಹತ್ರ ಸಜೆಷನ್ ಕೇಳಿಲ್ಲ, ಹಿಂಗಲ್ಲ ಹಂಗೆ ಅಂತ ಗಾಳಿ ಮಾತು ಕೇಳಿಲ್ಲ. ನನ್ನ ಪರ್ಸನಲ್ ಒಪಿನಿಯನ್, ನನ್ನ ಅನುಭವ, ಅದ್ರಿಂದ ನಾನು ಶೇರ್ ಮಾಡ್ತಾ ಇದ್ದೀನಿ. ನನಗೆ ಜಾರ್ ಆಪು ಸರಿ ಕಾಣ್ಲಿಲ್ಲ. ನಂತರ ಯಾರು ಕೂಡ ಮೋಸ ಹೋಗ್ಬೇಡಿ ಅಂತಾನೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಬೇಕಾ ನೀವು ಒಂದ್ಸಲ ಟ್ರೈ ಮಾಡಿ, ಬಟ್ ನಿಮ್ಗೆ ಅನುಭವ ಆಗ್ಬೇಕು, ಇವ್ರು ಹೇಳ್ತಾ ಇರೋದ್ರಲ್ಲಿ ನಂಬಿಕೆ ಇಲ್ಲ ಅನ್ನೋದಾದ್ರೆ ನೀವು ಟ್ರೈ ಮಾಡ್ಬೋದು. ಮಾಡ್ಬೇಡಿ ಅಂತ ಹೇಳಕ್ ನಾನ್ ಯಾರು? ನನಗಾಗಿರೋ ಅಂತ ಅನುಭವನ ನಾನು ಹೇಳ್ತಾ ಇದ್ದೀನಿ. 3,000 ರೂಪಾಯಿಗೆ ನನಗೆ ಇಷ್ಟು ಬೇಜಾರಾಗಿದೆ. ನೀವು ಬರುತ್ತೆ ಒಂದ್ ದೊಡ್ಡ ಅಮೌಂಟು ಅನ್ನೋ ತರ ದೊಡ್ಡದಾಗೆ ಇನ್ವೆಸ್ಟ್ ಮಾಡಿ ಲಾಸ್ಟ್ಗೆ ಕಳ್ಕೊಳಕ್ ಹೋಗ್ಬೇಡಿ. ಮತ್ತೆ ಗೋಲ್ಡ್ ಕೂಡ ಅಂಗಡಿಯಲ್ಲಿ, ಗೋಲ್ಡ್ ಅಂಗಡಿಯಲ್ಲಿ ಕೂಡ ನಾನು ಮೊನ್ನೆ ಹಿಂಗೆ ಒಂದು ಬೇಕಾಗಿತ್ತು ಅಂದ್ಬಿಟ್ಟು ಹೋಗಿದ್ದೆ, ಗೊತ್ತಿರೋ ಅಂಗಡಿಗೆ ಹೋಗಿದ್ದೆ. ಅಲ್ಲಿ 14,900 ರೂಪಾಯಿ ಇದೆ 916 ಆಲ್ ಮಾರ್ಕ್ ಗೋಲ್ಡ್ ರೇಟು 14,900 ರೂಪಾಯಿ ಇತ್ತು ಅವತ್ತಿನ ದಿನ. ಇವತ್ತು ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗಿರ್ಬೋದು, ಅದ್ರ ಬಗ್ಗೆ ನಂಗೆ ಕ್ಲಾರಿಟಿ ಇಲ್ಲ. ನಾನು ಹೋಗಿ ವಿಚಾರಿಸಿದ್ರೆ ಅಂದ್ರೆ ಇವತ್ತಿಗೆ ಒಂದು ವಾರ ಆಗಿರ್ಬೋದು. ಅವತ್ತಿನ ದಿನ ನಾನು ಹೋಗಿ ವಿಚಾರಿಸಿದಾಗ 14,900 ರೂಪಾಯಿ ಇತ್ತು ಗ್ರಾಮ್. ಅವತ್ತಿನ ದಿನನೇ ನಾನು ಜಾರ್ ಆಪ್ ಅಲ್ಲಿ ಗೋಲ್ಡ್ ರೇಟ್ ಚೆಕ್ ಮಾಡಿದಾಗ 18,800 ರೂಪಾಯಿ ಇದೆ. 4,000 ರೂಪಾಯಿ ಡಿಫ್ರೆನ್ಸ್ ಇದೆ 1 ಗ್ರಾಮ್ಗೆ. ನಾವು ಜಾರ್ ಆಪ್ ಇಂದ ನಾವು ಉಳಿತಾಯ ಮಾಡಿ ವಿತ್ಡ್ರಾವಲ್ ಮಾಡ್ಲಿಲ್ಲ ಅಂದ್ರೆ ಗೋಲ್ಡ್ ಪರ್ಚೇಸಿಂಗ್ ಮಾಡ್ತೀನಿ ಅಂದ್ರೂ ಕೂಡ ಕಾಸ್ಟ್ಲಿ ಇದೆ. ಅವ್ರು ಯಾವ ಕ್ಯಾರೆಕ್ಟರ್ ಇಲ್ಲೂ ಕೂಡ 916 ಆಲ್ ಮಾರ್ಕೆ ಕೊಡ್ತಾರೆ. 916 ಅಂತಂದ್ರೆ 22K, 24 ಕೊಡ್ಬೋದು. ಅದಕ್ಕೂ ಡಿಫ್ರೆಂಟ್ ಆಗಿದೆ ರೇಟ್. ಇದೇ ಅಮೌಂಟೇ ಇಲ್ಲ. 24Kಗೂ ಕೂಡ ಈ ಅಮೌಂಟ್ ಇಲ್ಲ. ನಾನು ಹೇಳ್ತಾ ಇದ್ದು 22K. ಅದು ಆಚೆ ಕಡೆ ವಿಚಾರಿಸಿದ್ದಕ್ಕೆ 14,900 ರೂಪಾಯಿ ಇತ್ತು ಅವತ್ತಿನ ದಿನ. ಅವತ್ತಿನ ದಿನನೇ ನಾನು ಜಾರ್ ಆಪ್ ಅಲ್ಲಿ ಚೆಕ್ ಮಾಡಿದಾಗ ಕೂಡ 18,800 ರೂಪಾಯಿ ದುಡ್ಡಿತ್ತು. ಸಾರಿ, 1 ಗ್ರಾಮ್ಗೆ 18,800 ರೂಪಾಯಿ ತೋರಿಸ್ತಾ ಇತ್ತು. ಅಲ್ಲಿಂದ ಇಲ್ಲಿಗೆ ನೋಡ್ಕೊಳ್ಳಿ ಡಿಫ್ರೆನ್ಸ್ ಎಷ್ಟಿದೆ ಅಂತ. ಇವ್ರು ನಾವು ಕಟ್ಟೋ ದುಡ್ಡು ಕೂಡ ಏನು ಸೇರ್ಸೋದಿಲ್ಲ. ಜೊತೆಗೆ ಒಂದು ಪರ್ಚೇಸ್ ಮಾಡ್ತೀನಿ ಅಂತಂದ್ರು ಅದಕ್ಕೆ ಜಾಸ್ತಿನೇ ಹೇಳ್ತಾ ಇದಾರೆ ಅವ್ರ ಅಮೌಂಟ್. ನಾವು ಹೋಗಿ ಯಾರ ಹತ್ರ ಮಾತಾಡೋಣ ಬಾರ್ಗಿಂಗ್ ಮಾಡೋದಕ್ಕೆ? ಯಾವ ಮನುಷ್ಯ ಕೂತಿದ್ದಾನೆ ಅಲ್ಲೋಗಿ ಬಾರ್ಗಿಂಗ್ ಮಾಡೋದಕ್ಕೆ? ಮಾತಿಲ್ಲ ಕತೆ ಇಲ್ಲ, ಬೇಕಾ ತಗೋಬೇಕು, ಬೇಡವಾ ಬಿಡ್ಬೇಕು ಅನ್ನೋ ತರ ಇದೆ.
ಜಾರ್ ಆಪ್ ಮಿಡ್ಲ್ ಕ್ಲಾಸ್ ಅವ್ರಿಗೆಲ್ಲ ಯಾವ ಉದ್ದೇಶ ಇಟ್ಕೊಂಡು ಅದು ಆಪ್ ನ ಕ್ರಿಯೇಟ್ ಮಾಡಿದಾರೋ ಆಪ್ ನ ಯೂಸ್ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ಬಟ್ ನನಗಂತೂ ಈ ಆಪ್ ಸರಿ ಕಾಣ್ಲಿಲ್ಲ. ಮಿಡ್ಲ್ ಕ್ಲಾಸ್ ಅವ್ರಿಗಂತೂ ಲಾಸೇ ಇದು. ಯೋಚನೆ ಮಾಡಿ ಯೂಸ್ ಮಾಡಿ. ಇದ್ರ ಮೇಲೆ ನಿಮ್ ಇಷ್ಟ. ನಾನ್ ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಯೂಸ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ ಚಾನಲ್ ಬಂದು BMB ಕನ್ನಡ ಬ್ಲಾಗ್ಸ್. ಥ್ಯಾಂಕ್ ಯು.